ಸ್ನೇಹಿತರೆ ನಮಸ್ಕಾರ. ನೇಪಾಳದಲ್ಲಿ ಏನಾಗ್ತಾ ಇದೆ ಪ್ರಾಯಶಃ ಗಮನಿಸಿರ್ತೀರಾ. 51ಕ್ಕೂ ಹೆಚ್ಚು ಜನ ತೀರ್ಕೊಂಡಿದ್ದಾರೆ, 35ಕ್ಕೂ ಹೆಚ್ಚು ಜನ ಯುವಕರೇ ತೀರ್ಕೊಂಡಿದ್ದಾರೆ. ಹೇಗೆ ಅಂದ್ರೆ ಅಲ್ಲಿ ನಡೆದ ಗಲಭೆಗಳಲ್ಲಿ, ಗೋಲಿಬಾರ್ನಲ್ಲಿ ಜೆನ್ಜಿ ಯುವಕರು ರಸ್ತೆಗಿಳಿದ್ದಾರೆ, ಪ್ರತಿಭಟನೆಗಳಿದ್ದಾರೆ, ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿದ್ದಾರೆ, ಪ್ರಧಾನಿಯನ್ನು ಹೊಡೆದಿದ್ದಾರೆ, ಹಣಕಾಸು ಸಚಿವರನ್ನ ಹೊಡೆದಿದ್ದಾರೆ, ಅಲ್ಲಿನ ಗೃಹ ಸಚಿವರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಮಾಜಿ ಪ್ರಧಾನಿಯ ಪತ್ನಿ, ಮನೆಯಲ್ಲಿದ್ದಂಥ ಅವರ ಧರ್ಮ ಪತ್ನಿ ಕೂಡ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗಿದ್ದಾರೆ. ಈ ತರ ಘಟನೆ ನಡೆಯಕ್ಕೆ ಏನ್ ಕಾರಣ? ಮೇಲ್ನೋಟಕ್ಕೆ ಕಾಣುವಂತ ಕಾರಣ ಏನಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದು. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ತಕ್ಷಣ ಈ ತರ ಪ್ರತಿಭಟನೆಗೆ ಯಾರಾದ್ರೂ ಉಳಿತಾರ, ಈ ತರ ಹಿಂಸಾಚಾರಕ್ಕೆ ಯಾರಾದ್ರೂ ಉಳಿತಾರ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಹೌದು, ಇದು ಮೇಲ್ನೋಟಕ್ಕೆ ಕಾಣುವಂತ ಕಾರಣ, ಆದ್ರೆ ಡೀಪ್ ಇನ್ಸೈಡ್ ತುಂಬಾ ಬೇರೆ ಬೇರೆ ಕಾರಣಗಳಿವೆ. ಇಲ್ಲಿನ ರಾಜಪ್ರಭುತ್ವ ಹೋದ ನಂತರ ಏನು ಪ್ರಜಾಪ್ರಭುತ್ವ ಬಂತೋ, ಆ ಪ್ರಜಾಪ್ರಭುತ್ವದಲ್ಲಿ ಬಂದಂತ ಪ್ರಜೆಗಳು ಕೂಡ, ಅಂದ್ರೆ ಅಧಿಕಾರಕ್ಕೇರಿದ ಪ್ರಜೆಗಳು ಕೂಡ ರಾಜರ ಥರ ಯಾವಾಗ ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ರು, ತಮ್ಮನ್ನು ತಾವು ರಾಜರು ಅಂತ ಯಾವಾಗ ತಿಳ್ಕೊಂಡ್ರೋ ಅವಾಗ ದುರಾಡಳಿತ ಶುರುವಾಗುತ್ತೆ. ಬಡತನ ಹೆಚ್ಚುತ್ತೆ, ನಿರುದ್ಯೋಗ ಪ್ರಮಾಣ ಹೆಚ್ಚುತ್ತೆ. ನೇಪಾಳ ಯುವಕರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರು ಕೆಲಸ ಮಾಡುವಂತ ಸ್ಥಿತಿ ಬರುತ್ತೆ. ರಷ್ಯಾಗೆ ಹೋಗಿ ಉಕ್ರೇನ್ ವಿರುದ್ಧ ಹೋರಾಡುವಂತ ಸ್ಥಿತಿ ಬರುತ್ತೆ. ಇದೆಲ್ಲವೂ ಕೂಡ ಕಾರಣಗಳು. ಆದ್ರೆ ಸದ್ಯಕ್ಕೆ ಈ ಜೆನ್ಜಿಗೆ ಸಿಕ್ಕಿರುವಂತ ಕಾರಣ ಏನಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಈ ಕುರಿತಾಗಿ ಡೀಟೇಲ್ಡ್ ವಿಡಿಯೋ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿದೆ. ಆಸಕ್ತರು ದಯವಿಟ್ಟು ಗಮನಿಸಿ. ನಮಸ್ಕಾರ.